ಎಲ್ಲಾ ಕಾನೂನು ಪ್ರಿಯರಿಗೂ ನಿಮ್ಮ JVS ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನ್ ನಿಮ್ ಜಾನಕಿ. ಹೋದ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಎಕ್ಸ್ಟ್ರಾಡಿಷನ್ ಅಂದ್ರೆ ಏನು ಅಂತ. ಯಾವುದೇ ಒಂದ್ ವ್ಯಕ್ತಿ ಕಾನೂನು ಅಪರಾಧವನ್ನ ಮಾಡಿ ಒಂದ್ ದೇಶದಲ್ಲಿ ಮತ್ತೊಂದ್ ದೇಶಕ್ಕೆ ಓಡ್ ಹೋಗಿದ್ದ ಅಥವಾ ಎಸ್ಕೇಪ್ ಆಗಿದ್ದ ಅಂದ್ರೆ ಆ ದೇಶದವರು ಅವನ್ನ ಅಪರಾಧ ಮಾಡಿರುವಂತಹ ದೇಶಕ್ಕೆ ವಾಪಸ್ ಮಾಡಿದ್ರೆ, ಹಿಂತಿರುಗಿಸಿದ್ರೆ ಆಗ ಅದು ಎಕ್ಸ್ಟ್ರಾಡಿಷನ್ ಆಗ್ತಿತ್ತು. ಕೆಲವೊಂದು ದೇಶದವ್ರು ಏನ್ ಮಾಡ್ಬಿಡ್ತಾರೆ ಅಥವಾ ಕೆಲವೊಂದು ಸಿಚುವೇಶನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಆ ದೇಶದವರು ಅವನ್ನ ವಾಪಸ್ ಕಳಿಸ್ದೆ ತಮ್ಮ ಹತ್ರನೇ ಇಟ್ಕೊಳ್ತಾರೆ, ಅವನ್ನ ಆಶ್ರಯ ಕೊಡ್ತಾರೆ. ಆ ಆಶ್ರಯನ ಕೊಟ್ಟಾಗ ಅದಕ್ಕೆ ನಾವು ಅಸೈಲಮ್ ಅಂತ ಕರಿತೀವಿ. ಆಶ್ರಯ ಅಂದ್ರೆ ಏನು ಅಥವಾ ಅಸೈಲಮ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ಅಪರಾಧಿಕ ವ್ಯಕ್ತಿ ತನ್ನ ದೇಶದಿಂದ ಮತ್ತೊಂದು ದೇಶಕ್ಕೆ ಪರಾರಿಯಾದಾಗ ಆ ಮತ್ತೊಂದು ದೇಶ ಅವನಿಗೆ ವಾಪಸ್ ಕಳಿಸದೆ ಆಶ್ರಯನ ಕೊಟ್ಟರೆ ಅದಕ್ಕೆ ನಾವೇನಂತೀವಿ ಅಸೈಲಮ್ ಅಂತ ಕರಿತೀವಿ. ಅಸೈಲಮ್ ಅಂತಂದ್ರೆ ಈಗ ಅವರು ಆ ದೇಶದಲ್ಲೇ ಕೊಡ್ಬೋದು ಆಶ್ರಯನ, ತಮ್ಮ ದೇಶದಲ್ಲೂ ಕೊಡ್ಬೋದು ಅಥವಾ ಬೇರೆ ಒಂದು ದೇಶದಲ್ಲೂ ಅವನಿಗೆ ಆಶ್ರಯನ ಕೊಡ್ಬೋದು. ಅದಲ್ಲದೆ ಆರ್ಟಿಕಲ್ 14 ಆಫ್ UDHR ಏನ್ ಹೇಳತ್ತಪ್ಪ ಅಂತಂದ್ರೆ, ಯಾವುದೇ ಒಂದು ಅಪರಾಧಿಕ ವ್ಯಕ್ತಿಗೆ ನಾನು ಏನೇ ಅಪರಾಧ ಮಾಡಿ ಬೇರೆ ದೇಶಕ್ಕೆ ಹೋಗಿ ಆಶ್ರಯನ ಪಡೆಯುವಂತ ಅಧಿಕಾರ ಇದೆ. ಆದರೆ ಅಪರಾಧಗಳು ಅವರು ಮೆನ್ಷನ್ ಮಾಡಿದ್ದಾರೆ. ಆ ಅಪರಾಧಗಳನ್ನೇನಾದ್ರೂ ಆ ವ್ಯಕ್ತಿ ಮಾಡಿದ್ದಲ್ಲಿ ಆ ವ್ಯಕ್ತಿಗೆ ಆಶ್ರಯ ಪಡೆಯುವಂತಹ ಎಲ್ಲ ಅಧಿಕಾರಗಳು ಇವೆ ಮತ್ತು ಇದನ್ನ ಯಾರು ಅವನಿಂದ ತಡೆಯುವಂತಿಲ್ಲ. ಕಾನೂನು ಕ್ರಮಗಳಿಂದ ಆ ಸಮಯದಲ್ಲಿ ಅವನು ಮುಕ್ತನಾಗ್ತಾನೆ. According to opinion ಅವರ ಪ್ರಕಾರ, if a state allows any prosecuted individual of other state to enter its territory and give protection to such prosecuted individual to seek protection. ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ಕಾನೂನಿನ ಅಪರಾಧ ಮಾಡಿರುವಂತಹ ವ್ಯಕ್ತಿ ಆ ದೇಶದಿಂದ ಮತ್ತೊಂದು ದೇಶಕ್ಕೆ ಪರಾರಿಯಾದಾಗ ಆ ದೇಶದವರು ಅವನಿಗೆ ಆಶ್ರಯನ ಕೊಟ್ಟು ಅವನನ್ನ ರಕ್ಷಿಸಿದ್ರೆ, ಎದುರಿಂದ ರಕ್ಷಿಸುವುದು ಕಾನೂನಿನ ಕ್ರಮದಿಂದ ರಕ್ಷಿಸಿದ್ರೆ ಅದಕ್ಕೆ ಏನಂತೀವಿ ಅಸೈಲಮ್ ಅಂತ ಅಂತೀವಿ. ಆಮೇಲೆ ನೆಕ್ಸ್ಟ್ ಏನಂತ ಹೇಳ್ತಾರೆ, ಯಾವ ಪರಿಸ್ಥಿತಿಯಲ್ಲಿ ಆಶ್ರಯನ ಕೊಡ್ಬೋದು, ಯಾವ ವ್ಯಕ್ತಿಗೆ ಆಶ್ರಯನ ಕೊಡ್ಬೋದು. ನಾವು ಎಕ್ಸ್ಟ್ರಾಡಿಷನ್ ಅಲ್ಲಿ ಆಲ್ರೆಡಿ ನೋಡಿದ್ವಿ, ಯಾರು ಪೊಲಿಟಿಕಲ್ ಅಫೆನ್ಸ್ ಮಾಡ್ತಾರೋ, ಯಾರು ರಿಲಿಜಿಯಸ್ ಅಫೆನ್ಸಸ್ ಮಾಡ್ತಾರೋ ಆ ವ್ಯಕ್ತಿಗೆ ನಾವು ಆಶ್ರಯನ ಕೊಡ್ತೀವಿ. ಆದ್ರೆ ಆಶ್ರಯ ಯಾವ ಪರಿಸ್ಥಿತಿಲಿ ಇದ್ದಾಗ ಕೊಡ್ತೀವಿ, ಅವನ್ಗೆ ಜೀವ ಬೆದರಿಕೆ ಇದ್ದಾಗ ಅಥವಾ ಗಂಭೀರ ಗಾಯಗಳಲ್ಲಿ ಆಗಿದ್ದಾಗ ಅಂತಂದ್ರೆ ಆಗ ನಾವು ಏನ್ ಕೊಡ್ತೀವಿ ಆಶ್ರಯನ ಕೊಡ್ತಾರೆ ಆ ದೇಶದವರು. ಬೇರೆ ಯಾವ ದೇಶಕ್ಕೂ ಅವನು ಎಸ್ಕೇಪ್ ಆಗಿರ್ತಾನಲ್ಲ ಆ ದೇಶದವರು ಆಗ ಅವನಿಗೆ ಆಶ್ರಯನ ಕೊಡ್ತಾರೆ. ಇದು ಯಾವುದೇ ಗಂಭೀರ ಗಾಯಗಳು ಅಥವಾ ಜೀವ ಬೆದರಿಕೆ ಯಾವಾಗಿರುತ್ತಪ್ಪ ಅಂತಂದ್ರೆ ಆ ವ್ಯಕ್ತಿ ಯಾವುದೇ ದಂಗೆ ಮಾಡಿದಾಗ ಅಥವಾ ಆ ದೇಶದಲ್ಲಿ ಯಾವುದೇ ಒಂದು ಗಲಭೆನ ಮಾಡಿದಾಗ ಆ ವ್ಯಕ್ತಿನ ಆಶ್ರಯನ ಕೊಡ್ತಾರೆ. ಈಗ ನಾವು ಕೈಂಡ್ಸ್ ಆಫ್ ಅಸೈಲಮ್ ಅನ್ನ ನೋಡೋಣ. ಕೈಂಡ್ಸ್ ಆಫ್ ಅಸೈಲಮ್ ಅಂತಂದ್ರೆ ಕನ್ನಡದಲ್ಲಿ ಏನಪ್ಪಾ ಅಂತಂದ್ರೆ ಆಶ್ರಯದ ವಿಧಗಳು. ಆಶ್ರಯದ ವಿಧಗಳು 2 ಪ್ರಕಾರ ಬರುತ್ತೆ. ಒಂದು ಪ್ರಾದೇಶಿಕ ಆಶ್ರಯ ಅಥವಾ ಟೆರಿಟೋರಿಯಲ್ ಅಸೈಲಮ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ ನಾವು. ಎಕ್ಸ್ಟ್ರಾ ಟೆರಿಟೋರಿಯಲ್ ಅಸೈಲಮ್ ಅಂದ್ರೆ ಹೆಚ್ಚುವರಿ ಪ್ರಾದೇಶಿಕ ಆಶ್ರಯ. ಈಗ ಫಸ್ಟ್ ನಾವು ಟೆರಿಟೋರಿಯಲ್ ಅಸೈಲಮ್ ಅಂದ್ರೆ ಏನು ಅಂತ ನೋಡೋಣ. ಯಾವುದೇ ಒಂದ್ ದೇಶ ಯಾವುದೇ ಒಂದ್ ಅಪರಾಧಿಕ ವ್ಯಕ್ತಿನ ತನ್ನ ದೇಶದ ಗಡಿಯಲ್ಲಿ ಆಶ್ರಯನ ನೀಡಿದ್ರೆ ಅದಕ್ಕೆ ನಾವೇನಂತೀವಿ ಟೆರಿಟೋರಿಯಲ್ ಅಸೈಲಮ್ ಅಂತ ಕರಿತೀವಿ. ಅಂದ್ರೆ ಆ ದೇಶದಲ್ಲಿ ಅವನನ್ನ ಆಶ್ರಯನ ಕೊಡ್ತಾರೆ, ಅವಾಗ ಅದಕ್ಕೆ ಏನಂತೀವಿ ನಾವು ಟೆರಿಟೋರಿಯಲ್ ಅಸೈಲಮ್ ಅಂತ ಹೇಳ್ತೀವಿ. ಇದಕ್ಕೆ ಉದಾಹರಣೆಗಳು ನೋಡ್ಬೇಕು ಅಂತಂದ್ರೆ 1970ರಲ್ಲಿ ಲಕ್ಷಾಂತರ ಬಾಂಗ್ಲಾದೇಶ ದೇಶದವರನ್ನ ನಮ್ಮ ದೇಶ ಆಶ್ರಯನ ನೀಡಿತ್ತು. ಅದಲ್ಲದೆ 1959ರಲ್ಲಿ ಚೈನಾ ಮತ್ತು ಟಿಬೆಟ್ ನಡುವೆ ನಡೆದಿರುವಂತಹ ಆಂತರಿಕ ಕಲಹದ ವೇಳೆಗೆ ನಮ್ಮ ದೇಶ ದಲೈ ಲಾಮಾ ಅನ್ನೋ ಒಂದು ವ್ಯಕ್ತಿಯನ್ನ ಆಶ್ರಯನ ನೀಡಿತ್ತು. ಎಕ್ಸ್ಟ್ರಾ ಟೆರಿಟೋರಿಯಲ್ ಅಸೈಲಮ್ ಅಥವಾ ಹೆಚ್ಚುವರಿ ಪ್ರಾದೇಶಿಕ ಆಶ್ರಯ ಹಿಂಗಂದ್ರೆ ಏನಪ್ಪಾ ಅಂತಂದ್ರೆ, ಯಾವುದೇ ವ್ಯಕ್ತಿನ ತನ್ನ ದೇಶದಲ್ಲಿ ಆಶ್ರಯ ಕೊಡದೆ ಬೇರೆ ಒಂದು ದೇಶದಲ್ಲಿ ಅವರ ರಾಯಭಾರಿ ಕಚೇರಿಗಳಲ್ಲಿ ಆ ವ್ಯಕ್ತಿಗೆ ಆಶ್ರಯ ಕೊಟ್ಟರೆ ಅದಕ್ಕೆ ಏನಂತೀವಿ ನಾವು ಎಕ್ಸ್ಟ್ರಾ ಟೆರಿಟೋರಿಯಲ್ ಅಸೈಲಮ್ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ಯಾವ ಒಂದು ಸಿಚುವೇಶನ್ ಅಲ್ಲಿ ಎಕ್ಸ್ಟ್ರಾ ಟೆರಿಟೋರಿಯಲ್ ಅಸೈಲಮ್ ಕೊಡ್ತಾರೆ ಅಂತಂದ್ರೆ ಆ ವ್ಯಕ್ತಿ ತೀವ್ರವಾಗಿ ಗಾಯಗೊಂಡಿದ್ದಲ್ಲಿ ಅಥವಾ ಅವನಿಗೆ ಯಾವುದೋ ಒಂದು ಜೀವ ಬೆದರಿಕೆ ಇರುತ್ತೆ ಅಥವಾ ಒಂದು ತುಂಬಾ ಡೇಂಜರಸ್ ಸಿಚುವೇಶನ್ ಅಲ್ಲಿ ಏನಾದ್ರೂ ಇದ್ರೆ ಆ ಒಂದು ಸಂದರ್ಭಗಳಲ್ಲಿ ಆ ವ್ಯಕ್ತಿಗೆ ಆಶ್ರಯನ ಕೊಡ್ತಾರೆ.
ಯಾವುದೇ ಒಂದು ವ್ಯಕ್ತಿಗೆ ತೀವ್ರವಾದ ಬೆದರಿಕೆ ಇದ್ದ ಸಂದರ್ಭಗಳಲ್ಲಿ ಅಥವಾ ಅವನಿಗೆ ಯಾವುದೇ ಒಂದು ಡೇಂಜರ್ ಇದೆ ಅಂತ ಗೊತ್ತಾದಾಗ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಕೂಡ ಆಶ್ರಯನ ನೀಡುತ್ತೆ. ಅಥವಾ ವಾರ್ಶಿಪ್ಸ್ ಅಥವಾ ನಾವು ಹೇಳ್ಬೋದು ಯುದ್ಧ ನೌಕೆಗಳು, ಇವೆಲ್ಲ ಏನ್ ಮಾಡ್ತವೆ, ಅವನಿಗೆ ಆಶ್ರಯನ ನೀಡ್ತವೆ. ಯಾವುದೇ ಒಂದು ವ್ಯಕ್ತಿಗೆ ತೀವ್ರವಾದ ಬೆದರಿಕೆ ಇದ್ದ ಸಂದರ್ಭಗಳಲ್ಲಿ ಅಥವಾ ಅವನಿಗೆ ಯಾವುದೇ ಒಂದು ಡೇಂಜರ್ ಇದೆ ಅಂತ ಗೊತ್ತಾದಾಗ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಕೂಡ ಆಶ್ರಯನ ನೀಡುತ್ತೆ. ಅಥವಾ ವಾರ್ಶಿಪ್ಸ್ ಅಥವಾ ನಾವು ಹೇಳ್ಬೋದು ಯುದ್ಧ ನೌಕೆಗಳು, ಇವೆಲ್ಲ ಏನ್ ಮಾಡ್ತವೆ, ಅವನಿಗೆ ಆಶ್ರಯನ ನೀಡ್ತವೆ. ಈಗ ಅಸೈಲಮ್ ಅಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕೇಸ್ಗಳನ್ನ ನೋಡೋಣ. ಯಾವ್ದಪ್ಪ ಕೇಸ್ ಅಂತಂದ್ರೆ ಕೊಲಂಬಿಯಾ ವರ್ಸಸ್ ಪೇರು. ಈ ಕೇಸಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದ್ ವ್ಯಕ್ತಿ ಇರ್ತಾನೆ, ಹಯಾದಿಲ್ಲಾ ತೊರೆ ಅಂತ ಇವನ ಹೆಸರು. ಇವನು ಪೇರು ದೇಶದ ನಿವಾಸಿ ಆಗಿರ್ತಾನೆ. ಇವನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಪೇರು ದೇಶದಲ್ಲಿ ಬಂಡಾಯ ನಾಯಕನಾಗಿರ್ತಾನೆ ಇವನು. ಆಮೇಲೆ ಆ ದೇಶದಲ್ಲಿ ಒಂದು ದಂಗೆಯನ್ನ ಮಾಡಿ ಕೊಲಂಬಿಯಾ ದೇಶದವರಿಗೆ ಆಶ್ರಯಕ್ಕಾಗಿ ವಿನಂತಿಸಿಕೊಳ್ತಾನೆ. ಆಗ ಕೊಲಂಬಿಯಾ ದೇಶದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರದೇ ಆದ ರಾಯಭಾರಿ ಕಚೇರಿ ಒಂದಿರುತ್ತೆ ಪೇರು ದೇಶದಲ್ಲಿ. ಆ ಕಚೇರಿಯಲ್ಲಿ ಇವನನ್ನ ಇವನ್ಗೆ ಆಶ್ರಯ ಕೊಡ್ತಾರೆ. ಕೊಟ್ಟು ಸ್ವಲ್ಪ ದಿನ ಅಲ್ಲಿ ಆಶ್ರಯ ಕೊಟ್ಟು ಕೊಲಂಬಿಯಾಗೆ ಕರೆಸ್ಕೊಳ್ಳೋ ಪ್ಲಾನ್ ಇರುತ್ತೆ ಅವ್ರದ್ದು. ಆದ್ರೆ ಅಷ್ಟರಲ್ಲೇ ಈ ಪ್ಲಾನು ಪೇರು ದೇಶದವ್ರಿಗೆ ಗೊತ್ತಾಗಿ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಇದೇನು ಅವ್ರ ರಾಯಭಾರಿ ಕಚೇರಿ ಏನ್ ಇರುತ್ತಲ್ಲ ಇದ್ರ ಸುತ್ತೆಲ್ಲ ಆರ್ಮಿದವರನ್ನ ಫಿಕ್ಸ್ ಮಾಡ್ತಾರೆ, ಆರ್ಮಿದವರನ್ನ ನಿಲ್ಲಿಸ್ತಾರೆ. ಯಾಕಂತಂದ್ರೆ ಇವನ್ ಏನ್ ಹಯಾದಿಲ್ಲಾ ತೊರೆ ಇದಾನಲ್ಲ, ಇವನು ಇಲ್ಲಿಂದ ಕೊಲಂಬಿಯಾಗೆ ಹೋಗದೆ ಇರ್ಲಿ ಅಂತ ಅದನ್ನ ತಡಿಗಟ್ಟೋದಕ್ಕೆ ಅಂತಂದು ಅವರ ಆರ್ಮಿಯನ್ನ ಅರೇಂಜ್ ಮಾಡ್ತಾರೆ. ಆಗ ಕೊಲಂಬಿಯಾ ದೇಶದವರು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಹೋಗಿ ನಾವು ಈ ಹಯಾದಿಲ್ಲಾ ತೊರೆ ಅವನ್ನ ಆಶ್ರಯ ಕೊಟ್ಟಿದ್ವಿ, ಆದ್ರೆ ಪೇರು ದೇಶದವ್ರು ಏನ್ ಮಾಡ್ತಿದ್ದಾರೆ, ನಮ್ನೆಲ್ಲ ಸುತ್ತಗಟ್ಟಿದ್ದಾರೆ. ಅಂದ್ರೆ ನಮ್ದೇನ್ ಎಂಬಾಸಿಡಿ ಏನಿದೆಯಲ್ಲ ಅದನ್ನ ಸುತ್ತಗಟ್ಟಿದ್ದಾರೆ, ರಾಯಭಾರಿ ಕಚೇರಿಯನ್ನ ಸುತ್ತಗಟ್ಟಿದ್ದಾರೆ. ನಮ್ಗೀಗ ಅವನ್ನ ಹೊರಗಡೆ ಕರ್ಸ್ಕೊಳಕ್ ಆಗ್ತಿಲ್ಲ. ನೀವು ಅವ್ರಿಗೆ ಹೇಳಿ ನಾವು ಅವ್ನಿಗೆ ಆಶ್ರಯ ಕೊಡ್ತಿದೀವಿ, ನಾವು ಕೊಲಂಬಿಯಾದವನ್ನ ಕರ್ಸ್ಕೊಳ್ಳೋದಕ್ಕೆ ಅವ್ರು ನಮಗ್ ಬಿಡ್ಬೇಕು ಅಂತಂದ ಕೇಳ್ಕೊಂಡಾಗ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಮುಂದೆ ಪೇರು ದೇಶದವ್ರು ಏನ್ ಹೇಳ್ತಾರೆ, ಅವನು ನಮ್ ದೇಶದಲ್ಲಿ ದಂಗೆ ಮಾಡಿದ್ದಾನೆ, ನಾವು ಅವನ್ಗೆ ಬಿಡಕ್ ಆಗಲ್ಲ, ನಾವು ಅವನನ್ನ ಕರ್ಕೊಂಡು ಹೋಗಿ ದಂಡಿಸ್ಲೇಬೇಕು ಅಂತ ಹೇಳ್ತಾರೆ. ಆಮೇಲೆ ಕಾನೂನಿನ ಕ್ರಮವನ್ನ ಅವನ ಮೇಲೆ ತಗೊಳ್ಳೇಬೇಕು ನಾವು ಅಂತ ಹೇಳಿದಾಗ ಇದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಏನ್ ಹೇಳುತ್ತೆ ಅಂತಂದ್ರೆ ಇಲ್ಲ ಅವರು ಆಶ್ರಯ ಕೊಟ್ಟಿದ್ದಾರೆ, ಆಮೇಲೆ ಅವ್ನ್ ಮಾಡಿರೋದು ಪೊಲಿಟಿಕಲ್ ಅಫೆನ್ಸ್ ಆಗಿರೋದ್ರಿಂದ ಅವರು ಆಶ್ರಯನ ಕೊಡಬಹುದು ಅಂತ ಹೇಳ್ತಾರೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಯಾವ್ದೇ ಒಂದು ಉಚ್ಚಾರ ಮಾಡೋದ್ರಲ್ಲಿ ತಪ್ಪಾಗಿರ್ಲಿ ಅಥವಾ ಏನೇ ಒಂದು ತಪ್ಪಾಗಿದ್ರು ಪ್ಲೀಸ್ ಕ್ಷಮಿಸ್ಬಿಡಿ. ಮತ್ತೆ ಏನೋ ಹೊಸದಾಗಿ ಕಲಿತಿದ್ದೀನಿ ಅಂತ ತಿಳ್ಕೊಂಡು ಸಪೋರ್ಟ್ ಮಾಡಿ. ಜೆ ವಿಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.